ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವ ಮೂಲಕ ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದ ನಗುವಿನ ಚತುರ ಅಂತಾನೆ ಹೇಳ್ತಿದ್ದಂತಹ ರಾಕೇಶ್ ಪೂಜಾರಿ ಅಸುನೀಗಿದ್ದಾರೆ. ಹೃದಯಾಘಾತದಿಂದ ಕಾಮಿಡಿ ಕಿಲಾಡಿಯ ಸೀಸನ್ 3ರ ವಿನ್ನರ್ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳನ್ನ ಕಂಗೆಡಿಸುವಂತೆ ಮಾಡಿದೆ. ಈ ಕುರಿತ ವರದಿ ಇಲ್ಲಿದೆ. ನಗು ನಿಲ್ಲಿಸಿದ ಕಾಮಿಡಿ ಕಿಲಾಡಿ, ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಸಾವು. ರಾಕೇಶ್ ಪೂಜಾರಿ ಇದ್ದಲ್ಲಿ ನಗುವಿಗೆ ಕೊರತೆ ಇಲ್ಲ. ಕರಾವಳಿಯ ಚಾರ್ಲಿ ಚಾಪ್ಲಿನ್ ಅಂತಾನೆ ಖ್ಯಾತಿ ರಾಕೇಶ್ಗಿತ್ತು. ರಾಕೇಶ್ ಖಾಸಗಿ ಚಾನೆಲ್ನ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಯಾಗಿ ವಿನ್ನರ್ ಆದ್ಮೇಲಂತೂ ಇಡೀ ಕರ್ನಾಟಕದ ಮಂದಿಯ ಹೃದಯವನ್ನ ರಾಕೇಶ್ ಪೂಜಾರಿ ಕೆತ್ತಿದ್ರು. ಇದಾದ್ಮೇಲೆ ಒಂದಾದ ಮೇಲೆ ಒಂದು ರಿಯಾಲಿಟಿ ಶೋನಲ್ಲಿ ರಾಕೇಶ್ ಪೂಜಾರಿಗೆ ಅವಕಾಶಗಳು ಸಿಕ್ಕಿದೆ. ಕನ್ನಡ ತುಳು ರಂಗಭೂಮಿಯಲ್ಲಿ ಬಹಳ ಬೇಡಿಕೆ ನಟನಾಗಿರುವ ರಾಕೇಶ್ ತುಳು ಮತ್ತು ಕನ್ನಡ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ರಾಕೇಶ್ ಪೂಜಾರಿ ಭಾನುವಾರ 4-5 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಉಡುಪಿಯಲ್ಲಿ ನಡೆದ ಗೆಳೆಯನ ಮದುವೆಗೆ ಅಟೆಂಡ್ ಆಗಿ ರಾತ್ರಿ ಕಾರ್ಕಳದಲ್ಲಿ ಫ್ರೆಂಡ್ಸ್ ಜೊತೆಗೆ ಮೆಹಂದಿ ಕಾರ್ಯಕ್ರಮಕ್ಕೆ ತೆರಳಿದ್ರು. ಮೆಹಂದಿ ಮನೆಯ ಡಿಜೆಯಲ್ಲಿ ರಾಕೇಶ್ ಕುಣಿದು ಕುಪ್ಪಳಿಸಿದ್ರು. ಇದೇ ಸಂದರ್ಭ ಎದೆ ನೋವು ಕಾಣಿಸಿಕೊಂಡು ಅಲ್ಲೇ ಕುಸಿದು ಬಿದ್ರು. ಕೂಡಲೇ ಗೆಳೆಯರು ಖಾಸಗಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ದಾರಿ ಮಧ್ಯೆ ರಾಕೇಶ್ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದಾರೆ. ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಕೇಶ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಆಗಿದೆ. ನೂರಾರು ಅಭಿಮಾನಿಗಳು, ಗೆಳೆಯರು, ಕಾಮಿಡಿ ಕಿಲಾಡಿ ಸೀಸನ್ ಜೊತೆಗಿದ್ದ ಸ್ಪರ್ಧಿಗಳು ರಾಕೇಶ್ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ನಿರ್ದೇಶಕ, ಸಾಹಿತಿ ಯೋಗರಾಜ್ ಭಟ್, ನಟಿ ರಕ್ಷಿತಾ ಪ್ರೇಮ್ ಸೇರಿದಂತೆ ಹಲವಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ರಾಕೇಶ್ ಪೂಜಾರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಉಡುಪಿಯ ಕೆಮ್ಮಣ್ಣು ಪಡುತೋನ್ಸೆ ಗ್ರಾಮದ ಹೊಡೆಯ ನಿವಾಸಿಯಾಗಿರುವ ರಾಕೇಶ್ ಪೂಜಾರಿ ಅಂತಿಮ ವಿಧಿವಿಧಾನಗಳು ಮನೆಯಲ್ಲಿ ನಡೆದಿದೆ. ಕೆಮ್ಮಣ್ಣು ಸಮೀಪ ಸಾರ್ವಜನಿಕ ದರ್ಶನಕ್ಕೆ ಗೆಳೆಯರು, ಗ್ರಾಮಸ್ಥರು ವ್ಯವಸ್ಥೆ ಮಾಡಿದ್ರು. ಬಿಲ್ಲವ ಮತ್ತು ಹಿಂದೂ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನಡೆದಿದೆ. ಕಡಲ ತೀರದಲ್ಲಿರುವ ಸಮುದಾಯದ ರುದ್ರಭೂಮಿಯಲ್ಲಿ ರಾಕೇಶ್ ಪೂಜಾರಿ ಅಂತಿಮ ವಿಧಿವಿಧಾನ ನಡೆದಿದೆ. ರಾಕೇಶ್ 31ನೇ ವಯಸ್ಸಿಗೆ ನಗು ಲೋಕದ ಸಾಮ್ರಾಟನಾಗಿ ಮೆರೀತಾ ಇದ್ರು. ಇಹಲೋಕದ ಯಾತ್ರೆ ಮುಗಿಸಿ ಅಭಿಮಾನಿಗಳು, ಗೆಳೆಯರು, ಕುಟುಂಬಸ್ಥರನ್ನ ನೋವಿನ ಕಡಲಿಗೆ ತಳ್ಳಿ ರಾಕೇಶ್ ಹೊರಟು ಹೋಗಿದ್ದಾರೆ. ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.